ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಪ್ರವಾಸ ಶುರುವಾಗಿದೆ. ಅಭಿಪ್ರಾಯ ತೆಗೆದುಕೊಳ್ತಾ ಇದ್ದೇನೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಜನ ಸೇರಿದ್ರು. ನನ್ನ ನಾಯಕತ್ವಕ್ಕೆ ಎಲ್ಲರೂ ಎಸ್ ಅಂದಿದ್ದಾರೆ. ಶಿಸ್ತು ಸಮಿತಿ ಅವರು ಬಂದಿದ್ದು ಕುಳಿತಿದ್ರು. ಶಿಸ್ತು ಸಮಿತಿ ಸದಸ್ಯ ಸರಿಯಾಗಿ ವರದಿ ಮಾಡಲಿ. ಹಿಂದೂಗಳು ಮನಸ್ಸು ಮಾಡಿದ್ರೆ ಭ್ರಷ್ಟರಿಗೆ ಪಾಠ ಕಲಿಸಬಹುದು. ಯಡಿಯೂರಪ್ಪ ಫೋಟೋ ಹಾಕಿದ್ರೆ ಓಟ ಹಾಕುವ ಕಾಲ ಹೊರಟು ಹೋಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಯಡಿಯೂರಪ್ಪ ಮಹಾಭ್ರಷ್ಟ ಇದ್ದಾನೆ. ವಿದೇಶದಲ್ಲಿ ಯಾಕೆ ಆಸ್ತಿ ಮಾಡಿದ್ದಾನೆ? ಲಿಂಗಾಯತ ಇದ್ದಾನೆ ಎನ್ನುವುದನ್ನ ಯಡಿಯೂರಪ್ಪ ಸಾಬೀತು ಮಾಡಿದ್ನ? ಕೋವಿಡ್ನಲ್ಲಿ ಲೂಟಿ ಮಾಡಿದ್ದಾನೆ ಅಂತ ಹೇಳಿದೆ, ಅದನ್ನ ಪ್ರೂವ್ ಮಾಡಿದ್ನ? ಡಿಕೆಶಿಗೆ ನನ್ನ ದುಡ್ಡಿನಿಂದ MLA ಮಾಡಿದ್ದೀನಿ ಅಂದ, ಅದಕ್ಕೆ ರಾಜೀನಾಮೆ ಕೊಟ್ಟು ಗೆಲ್ತೀನಿ ಅಂತ ವಿಜೇಂದ್ರ ಹೇಳಲಿಲ್ಲ. ನೀನೇ ಮಹಾಭ್ರಷ್ಟ ಇದ್ದಿ, ಈಗ ಸಿದ್ದರಾಮಯ್ಯ ಬಗ್ಗೆ ಮಾತನಾಡ್ತಾ ಇದ್ದಿ ಎಂದು ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದ ಜನ ಯಡಿಯೂರಪ್ಪನವರ ಫೋಟೋ ನೋಡಿ ಮತ ನೀಡುವ ಕಾಲ ಹೋಗಿದೆ. ಹೈಕಮಾಂಡ್ ಅವರನ್ನ ತಲೆ ಮೇಲೆ ಕೂಡಿಸಿಕೊಂಡಿರಬಹುದು, ಆದ್ರೆ ಜನರಿಂದ ದೂರವಾಗಿದ್ದಾರೆ. ಹಿಂದೂಗಳು ಮನಸ್ಸು ಮಾಡಿದ್ರೆ ಯಾವ ಪಕ್ಷಕ್ಕಾದ್ರೂ ಮಣ್ಣು ಮುಕ್ಕಿಸ್ತಾರೆ. ನಾನು ಅವರನ್ನ ಮುಖ್ಯಮಂತ್ರಿ ಮಾಡಲು ವಾಪಸ್ ಬಿಜೆಪಿಗೆ ಬರಬೇಕಾ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ದಾರೆ. ಏನು, ಹಿಂದೂಗಳು ಮನಸ್ಸು ಮಾಡಿದ್ರೆ ಯಾವ ಪಕ್ಷಕ್ಕಾದ್ರೂ ಮಣ್ಣು ಮುಕ್ಕಿಸ್ತಾರೆ. ಹಿಂದೂ ಪರ ಧ್ವನಿಯಾಗುವಂತೆ ಈಗಾಗಲೇ ಬಹಳ ಜನ ಆರ್ಥಿಕವಾಗಿ ಬೆಂಬಲ ಕೊಡಲು ಮುಂದೆ ಬರ್ತಾ ಇದ್ದಾರೆ. ರಾಜ್ಯದ ಎಲ್ಲಾ ಕಡೆಯಿಂದ ಬೆಂಬಲ ಸಿಗ್ತಾ ಇದೆ. ಆದ್ರೆ ನಾನು ಪಕ್ಷ ಕಟ್ಟಿದ್ರೆ ಕಾಂಗ್ರೆಸ್ಗೆ ಅನುಕೂಲವಾಗುತ್ತೆ, ಹೀಗಾಗಿ ಯೋಚನೆ ಮಾಡ್ತಾ ಇದ್ದೇನೆ. ರಾಜ್ಯ ಪ್ರವಾಸ ಆರಂಭಿಸಿ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೇನೆ ಎಂದಿದ್ದಾರೆ. ಇನ್ನು ಬಿಜೆಪಿಯನ್ನ ಕಟ್ಟಿದ್ದು ಚಿಲುವಾದಿ ನಾರಾಯಣಸ್ವಾಮಿಯವರ. ನಾವೇ ಕಟ್ಟಿರುವ ಪಕ್ಷ ಬಿಜೆಪಿ. ವಿಜೇಂದ್ರನ ಪತ್ರವನ್ನ ಪಿ ರಾಜು ಓದ್ತಾ ಇದ್ದಾನೆ. ಅವನ ಭಾಷಣ ನಾವು ಕೇಳಬೇಕು ಎನ್ನುವುದು ಎಂತ ದುರ್ದೈವ. ಆ ಪ್ರೀತಮ್ ಗೌಡ ಯಾವಾಗ ಕಾಂಗ್ರೆಸ್ ಹೋಗುತ್ತಾನೆ ಎನ್ನುವುದು ಗೊತ್ತಿಲ್ಲ. ಟಿಕೆಟ್ ಸಿಗದಿದ್ರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಯಡಿಯೂರಪ್ಪ ಮಹಾಭ್ರಷ್ಟರಿದ್ದಾರೆ. ವಿದೇಶದಲ್ಲಿ ಯಾವುದೇ ಆಸ್ತಿ ಮಾಡಿಲ್ಲ ಮತ್ತು ಹಣ ಇಟ್ಟಿಲ್ಲ ಎಂದು ಡಿಕ್ಲೇರ್ ಮಾಡಲಿ. ಈ ಬಗ್ಗೆ ಯಡಿಯೂರು ಸಿದ್ದಲಿಂಗ ಬಳಿ ಹೋಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಆಣೆ ಮಾಡಲಿ ಅಂತ ಸವಾಲ್ ಹಾಕಿದ್ರು. ಹೌದು, ಖರೆ. ಆದ್ರೆ ಅಲ್ಲಿ ಈಗಾಗಲೇ ಹೇಳಿವಲ್ಲ ಎಲ್ಲ ಅಲ್ಲಿ ಬಂದಿದ್ರು. ಹಂಗೆ ನೋಡ್ರಿ, ಇಡೀ ಎಲ್ಲ ಹಿಂದೂ ಕಾರ್ಯಕರ್ತರು, ಶ್ರೀರಾಮ್ ಸೇನೆ, ಬಜರಂಗ ದಳ, ಹಿಂದೂ ಸಂಘಟನೆಗಳೇನದವಲ್ಲ, BJPಯಲ್ಲಿ ಇರೋರೇ 99% ಹಿಂದೂ ಕಾರ್ಯಕರ್ತರೇ. ಅವರೆಲ್ಲರೂ ಬರ್ತಾ ಇದ್ದಾರೆ, ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತೇನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗೆ ಹಾಕ್ಯಾರಲ್ಲ, ಇಡೀ ರಾಜ್ಯದಲ್ಲಿ ಒಂದು ಅನುಕಂಪದ ಅಲೆ ಇದ್ದಿದೆ. ಒಬ್ಬ ಭ್ರಷ್ಟ ಕುಟುಂಬ ಒಳ್ಳೆಯ ರಾಜಕಾರಣಿ ಹೊರಗೆ ಹಾಕಿದ್ದಾರೆ. ಬೇರೆ ಪಕ್ಷ ಕಟ್ಟಬೇಕಂತ ಹಿಂದೂ ಪಕ್ಷ ಕಟ್ಟಲಿ ಹಿಂದೂ ಕಾರ್ಯಕರ್ತರು ಅವ್ರಿಗೆ ಬೇಡಿಕೆ ಮಾಡಿ ಇಲ್ಲ, ಬೇಡಿಕೆ ಎಲ್ಲ ಕಡೆಯದ್ದು ಕಾರ್ಯಕರ್ತರ ಬೇಡಿಕೆ ಅದೇ ಇದೆ. ಯಾಕಂದರೆ BJP ಕರ್ನಾಟಕ ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ. ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ. ಇವತ್ತು ನೀವು ಯಾರೇ ಚಾನಲ್ದವರು ಎಷ್ಟೇ ಅವ್ರನ್ನ ಹೊಗಳಿ ಒಂದೊಂದು ಇದನ್ನು ಮಾಡಿದ್ರು, ತಳಗೆ ನೀವು ಕಮೆಂಟ್ ನೋಡ್ರಿ, ನೀವು ಅಡ್ಜಸ್ಟ್ಮೆಂಟ್ ಗಿರೇಕಿದಿ, ನೀ ಮೊದಲು ಅಧ್ಯಕ್ಷ ಸ್ಥಾನದಿಂದ ತೊಲಗು, ನಿಮ್ಮ ಅಪ್ಪ ಲುಟಿಗೋರ, ನೀ ಮಹಾಭ್ರಷ್ಟ ಅಂತೇಳಿ ಹಿಂಗೆ ಕಮೆಂಟ್ ಮಾಡ್ತಾರೆ. ಅಂದ್ರೆ ಇಡೀ ಯಡಿಯೂರಪ್ಪ ಕುಟುಂಬದ ಮೇಲೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಲಿ ಹಿಂದೂ ಸಂಘಟನೆಗಳಾಗಲಿ ಇವತ್ತು ಒಲವಿಲ್ಲ. ಹಿಂದೂ ಕಾರ್ಯಕರ್ತರ ಕೊಲೆ ಆದವು, ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಂಡ್ರು, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆದವು. ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಕೊಲೆ ಆದರೆ ಯಡಿಯೂರಪ್ಪ ಕುಟುಂಬ ಏನೂ ಅವ್ರಿಗೆ ಸಹಾಯ ಮಾಡಲಿಲ್ಲ. ಯಾಕಂದ್ರೆ ಅವ್ನು ಭಾಳ ಅತಿ ಸಣ್ಣ ಸಮುದಾಯದ ಒಬ್ಬ ಕಾರ್ಯಕರ್ತ ಪಾಪ. ಅವನು ಹೀನಾಯವಾಗಿ ರಸ್ತೆಯಲ್ಲೇ ಕೊಚ್ಚಿ ಹಾಕಿದ್ರು. ಆದರೆ ಇಂಥ ಶಿವಮೊಗ್ಗ ಜಿಲ್ಲೆಯಲ್ಲೇ ಇವರು ಹಿಂದೂಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ಕರ್ನಾಟಕದ ಹಿಂದೂಗಳು ಈ ಒಂದು ಕುಟುಂಬದ ತೆಳಗೆ ರಕ್ಷಣೆ ಇಲ್ಲ ಅನ್ನುವಂಥ ಭಾವನೆ ಇವತ್ತು ಕಾರ್ಯಕರ್ತರಲ್ಲಿ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲಿ ಇಡೀ ಕರ್ನಾಟಕ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಒಂದು ಕೂಗಿದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನು ಮಾಡಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡ್ತೀವಿ. ಪಕ್ಷ ತೀರ್ಮಾನಕ್ಕೆ ಯಾವ್ದಾದ್ರು ಒಂದು ಡೇಟ್ ಏನಾದರೂ ಫಿಕ್ಸ್ ಮಾಡಿದ್ರೆ ನಾವೇನು ಯಾರಿಗೂ ಗಾಡು ಕೊಡೋಕೆ ಹೋಗಲ್ಲ. ನಾವೇನು ಹೋಗ್ಬೇಕನ್ನೋಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾಯಿಲ್ಲ. ನಮಗೆ ಈ ರೀತಿ ಕಾರ್ಯಕರ್ತರ ಭಾವನೆ ಏನಿದೆ ಇವತ್ತು ನೋಡಿರಿ, ನಮ್ಮನ್ನು ಹೊರಗೆ ಹಾಕಿದ ಮೇಲೆ ಅಹೋರಾತ್ರಿ ಧರಣಿ ಮಾಡಿದ್ರೆ 2 ದಿವಸ ಎಷ್ಟು ಮಂದಿ ಇದ್ರು? 300 ಮಂದಿ.
ಪೂರ್ಣ ಎಮ್ ಎಲ್ ಎಗಳು ಬಂದಿಲ್ಲ, ಎಂ ಪಿಗಳಂತೂ ಬಂದೇ ಇಲ್ಲ ಬಿಟ್ಟು ಪಾಪ ಅವರಲ್ಲಿ ವಕಫದು ತಿದ್ದುಪಡಿ ಇತ್ತು ಬಂದಿಲ್ಲ. ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಕೂಡಿದ್ರೆ ಒಂದು 1000 ಮಂದಿರು ಇರಬೇಕಾಗಿತ್ತಿಲ್ಲ, ಎಲ್ಲಿ ಅಹೋರಾತ್ರಿ ಒಳಗೆ ಸುಮ್ಮ ಹರಟಿ ಹೊಡೆದು ಜೋಕ್ ಮಾಡಿ ಬಂದರು ಅಷ್ಟೇ. 2 ದಿವಸ ಮುಗೀತು. ಈ ಪಾಪ 80 ವರ್ಷದ ವಯೋವೃದ್ಧ ತಂದೆನೂ ಹೊರಗೆ ತೊಗೊಂಡು ಬಂದಾರೆ. ಅದಕ್ಕಂದ್ರೆ ವಿಜಯೇಂದ್ರನ ಮುಖಕ್ಕೆ ಯಾರೂ ಬರಲಾಗ್ಯಾರ, ಜನ ಒಪ್ಪಲಾಗ್ಯಾರ. ಈಗ ಅಪ್ಪನ ಥ್ರೂ ಮತ್ತೆ ಹಿಂಗೆ 2 ಕೈ ಜೋಡಿಸ್ಕೊಂಡು ಹಿಂಗೆ ಅಡ್ಡಾಡಕತ್ತಾರೆ. ಅದೇನೂ ನಡೀದಿಲ್ಲ. ದೊಡ್ಡ ಮೋಸ ಇವತ್ತು ವೀರಶೈವ ಲಿಂಗಾಯತರಿಗೆ ಏನಾರು ಆಗಿದ್ರೆ ಯಡಿಯೂರಪ್ಪ ಕುಟುಂಬದಿಂದ ಮೀಸಲಾತಿಯಲ್ಲಿ ಕೊಡಿಸಲಿಲ್ಲ, OBCಗೆ ರಿಕಮೆಂಡ್ ಮಾಡ್ತೀನಿ ಅದು ಮೋಸ ಮಾಡಿದ್ರು. ಹೀಗಾಗಿ ಲಿಂಗಾಯತರ ವಿಶ್ವಾಸ ಕಳ್ಕೊಂಡಾರ, ಹಿಂದೂಗಳ ವಿಶ್ವಾಸ ಕಳ್ಕೊಂಡಾರ. ಇವರು ನಾನು ಮುಸ್ಲಿಂ ವಿರೋಧಿ ಇಲ್ಲ ಅಂತ ಮನೆ ಕೊಟ್ಬಿಟ್ಟಾನೆ ಯಡಿಯೂರಪ್ಪ ಸ್ಟೇಟ್ಮೆಂಟ್. ಅಂದಮ್ಯಾಗ ಮತ್ತು ಮುಸ್ಲಿಂ ವಿರೋಧಿ ಇಲ್ಲ, ಆ ಕಡೆ ಹಿಂದೂ ಪ್ರೇಮಿನೂ ಇಲ್ಲ ಅಂದ್ರೆ ಅಂಥ ನಾಯಕತ್ವ ಈ ರಾಜ್ಯಕ್ಕೆ ಬೇಕಾಗಿಲ್ಲ. ಅಂದರೆ ಸೆಂಟ್ರಲಲ್ಲಿ ಯತ್ನಾಳ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದೊಳಗೆ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಈ ರೀತಿಯಾಗಿ ಯತ್ನಾಳ್ ಅವ್ರನ್ನ ಹೊರಗೆ ಹಾಕೋದು 3ನೇ ಸರಿ ಇದು ಅದೇ ನಮ್ಮ ಜನಪ್ರಿಯತೆ ನೋಡಿರಿ, ನಮ್ಮ ಜನಪ್ರಿಯತೆ, ನಮ್ಮ ಪ್ರಾಮಾಣಿಕ ಹೋರಾಟ, ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯ ಪರವಾಗಿ ಧ್ವನಿ ಎತ್ತಿದ್ದು, ಉತ್ತರ ಕರ್ನಾಟಕದ ಅನ್ಯಾಯ ಬಗ್ಗೆ ಮಾತಾಡಿದ್ದು, ಇದು ಜನರ ಮನಸ್ಸಿನಲ್ಲಿ ಇವತ್ತು ಹೋಗಿದೆ. ಮುಂದಿಂದ ಏನಾದರೂ ಇದ್ದರೆ ನಮ್ಮದು ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಆಗೋದು. ಪೂರ್ಣ ಪ್ರಮಾಣದ ನೀರಾವರಿ ಯೋಜನೆ 17 ಲಕ್ಷ ಎಕರೆ ಆಗ್ತೈತೆ ರೀ. ಇವತ್ತು ಏನಾರೇ 1 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಕೃಷ್ಣಾದಾಗ ನಾವು ಡ್ಯಾಮಿಗೆ ಎತ್ತರ ಮಾಡಿ ನೀರು ಬಿಟ್ಟರೆ 17 ಲಕ್ಷ ಎಕರೆ ಅಂದರೆ ಎಷ್ಟು ರೈತರು ಉದ್ಧಾರ ಆಗ್ತಾರೆ. ಅದನ್ನು ಯಾವುದೂ ಮಾಡಲಿಲ್ಲ, ಯಡಿಯೂರಪ್ಪನೂ ಮಾಡಲಿಲ್ಲ, ಬೊಮ್ಮಾಯರು ಮಾಡಲಿಲ್ಲ, ಇವತ್ತು ಸಿದ್ದರಾಮಯ್ಯನೂ ಮಾಡ್ತಾಯಿಲ್ಲ. ಅದಕ್ಕೆ ನಮ್ಮ ಹೋರಾಟ. ಈಗ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿನೇ ನಮ್ಮ ಮೇನ್ ಅಜೆಂಡಾ ಐತಿ. ಈ ಒಂದು ಹೋರಾಟದಲ್ಲಿ ಹಿಂದುತ್ವ ಉಳಿಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚಿನ ಆದ್ಯತೆ ಸಿಗಬೇಕು. ವಿಜಯನ್ ಕಾಶ್ಯಪ್ನವರು ಮುಂದಿನ ಸರಿ MLA ಕೂಡ ಹಂದಿಗಳಿಗೆ ಪತ್ರಿಕೆ ಇಲ್ಲ. ಇನ್ನು ಇದೇ ವೇಳೆ ಬಿಜೆಪಿ ಮುಖಂಡ ಪಂಚನಗೌಡ ಅವರ ನಿವಾಸಕ್ಕೆ ಭೇಟಿ ನೀಡಿದ ಯತ್ನಾಳ್ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಮಾತನಾಡಿದರು. ನನಗೆ ಶ್ರೀರಾಮ ಸೇನೆ, ಬಜರಂಗ ದಳ, ಹಿಂದೂ ಕಾರ್ಯಕರ್ತರು ಸಾಥ್ ಕೊಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಇರೋರು 99ರಷ್ಟು ಹಿಂದೂ ಕಾರ್ಯಕರ್ತರು. ಅಪ್ಪ ಮಗ ಸೇರಿ ನನ್ನನ್ನ ಪಕ್ಷದಿಂದ ಹೊರಹಾಕಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರದ್ದು ಭ್ರಷ್ಟ ಕುಟುಂಬ. ಹಿಂದೂ ಪಕ್ಷ ಕಟ್ಟುವ ವಿಚಾರ ಕಾರ್ಯಕರ್ತರ ಬೇಡಿಕೆ ಇದೆ. ಕರ್ನಾಟಕ ಬಿಜೆಪಿ ಪಕ್ಷ ಹೊಂದಾಣಿಕೆ ಪಕ್ಷವಾಗಿದೆ. ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರಿಗೆ ಬಹಳ ಕೆಟ್ಟ ಕಾಮೆಂಟ್ಗಳು ಬರ್ತಾ ಇದೆ. ನಿನ್ನ ಹೊಂದಾಣಿಕೆ ಗಿರಾಕಿ, ನೀನು ಮೋಸಗಾರ. ಯಡಿಯೂರಪ್ಪ ಕುಟುಂಬ ಹಿಂದೂ ಕಾರ್ಯಕರ್ತರಿಗೆ ಸಹಾಯ ಮಾಡಿಲ್ಲ. ಹಿಂದೂ ಕಾರ್ಯಕರ್ತರ ಮೇಲೆ ಕೊಲೆ ಹಲ್ಲೆ ಆದ್ರೆ ಇವರು ಕ್ಯಾರೆ ಎನ್ನಲಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯಾದಾಗ ರಕ್ಷಣೆ ಕೊಡಲಿಲ್ಲ. ಇನ್ನು ಕರ್ನಾಟಕದ ಹಿಂದೂ ಕಾರ್ಯಕರ್ತನಿಗೆ ಏನು ರಕ್ಷಣೆ ಕೊಡ್ತಾರೆ ಅಂತ ಕಿಡಿಕಾರಿದ್ದಾರೆ. ವೀರೇಶ್ ಬೆಣಚಿನ ಮರಡಿಮಠ್, TV20 ಕನ್ನಡ ನ್ಯೂಸ್, ಮುನವಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.